ಅಲ್ಲ, ಇದಕ್ಕೆ ಒಂದೇ ಪರಿಹಾರ ಮತದಾನ. ನಮ್ಮೊಳಗಿನವರು ಯೋಗ್ಯರು ನಿಲ್ಲಿಸೋದು, ಆರಿಸ್ತರು. ಅವ್ರು ಯಾವ ಜಾತಿ ಕುಲ ಧರ್ಮ ಅಂತ ನೋಡೋದಿಲ್ಲ. ನನಗೆ ಗೊತ್ತದು. ಸಾಕಷ್ಟು ಸಲ ನಮ್ಮ ಪೂಜಾರವರಾಗಿರ್ಬೋದು, ನಮ್ಮ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಇನ್ನುಳಿದ ನಾಯಕರಾಗಿರ್ಬೋದು, ದಕ್ಷಿಣ ಭಾರತ, ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಅನೇಕ ನಾಯಕರಿದ್ದಾರೆ. ಅವ್ರು ಜಾತಿವಾದಿಗಳಲ್ಲ. ಮನೆಯಲ್ಲೇನೋ ಪ್ರಾಕ್ಟೀಸ್ ಮಾಡ್ತಿರ್ಬೋದು ತಮ್ಮ ಜಾತಿ ಬಗ್ಗೆ, ತಮ್ಮ ಧರ್ಮದ ಬಗ್ಗೆ. ಬಟ್ ಸಾರ್ವಜನಿಕವಾಗಿ ಬಂದಾಗ ನಾವು ಬಾಬಾ ಗುಡ್ರ ಸಮೀಪದಿಂದ ನೋಡಿದ್ದೀವಿ ಆ ವಿಷಯದಲ್ಲಿ. ಅವರಲ್ಲೂ ಜಾತಿ ಇರಲಿಲ್ಲ. ಪ್ರೊಫೆಸರ್ ನಂಜನ ಸ್ವಾಮಿಗಳಂತೂ ಅತ್ಯಂತ ಸಮಾಜವಾದಿ ನೆಲೆಗಟ್ಟಲ್ಲಿ ಬೆಳೆದು ಬಂದಂಥವ್ರು. ಗೋಪಾಲಗೌಡರ, ಶಾಂತವೇರಿ ಗೋಪಾಲಗೌಡರ ಗರಡಿಯಲ್ಲಿ ಬೆಳೆದಂಥವ್ರು ಅವರೆಲ್ಲ. ಗಣೇಶನಂಥ ಸ್ನೇಹಿತರನ್ನು ಪಡೆದಂಥವ್ರು, ಲಂಕೇಶ್ವರದ ಬರಗಾರರ ಜೊತೆಗೆ ಅವ್ರನ್ನ ಬೆಳೆಸಿದವರು. ಇಂಥ ಎಲ್ಲ ನಾಯಕರು. ಇಲ್ಲಿ ಜಾತಿ ಐತಿ ಪ್ರಶ್ನೆ ಇಲ್ಲ, ಎಲ್ಲ ಕೂಡಿ ಹೋಗುವಂಥದ್ದು. ಆದರೆ ಎಲ್ಲಿ ಐತಿ ಪ್ರಾಬ್ಲಮ್ ಅಂದ್ರೆ ಅಧಿಕಾರ ಹಿಡಿಯುವಲ್ಲಿ ಇವರು ತಮ್ಮೊಳಗೆ ಕಚ್ಚಾಡುವಂಥದ್ದು ಐತಿ. ಒಂದೊಂದು ಸಂಶಯ ಬರ್ತದೆ. ಅದು ಮತ್ತೆ ಕಿತ್ತಾಕ್ಬೇಕು. ಅದನ್ನು ಕಿತ್ತಾಕಿ ಒಂದಾಗಿ ಯೋಗ್ಯರು ಯಾರಿದಾರಪ್ಪ, ಕೆಲಸ ಮಾಡುವಂಥ ಬುದ್ಧಿವಂತರು ಯಾರಿದಾರ, ರೈತರ ಪರವಾಗಿ ಶಾಶ್ವತ ನಿಂತು ಹೋರಾಟ ಮಾಡಿ. ನೋಡಿರಿ, ಕೇಜ್ರಿವಾಲ್ ಆ ಚಡ್ಡ ಅನ್ನುವಂಥ ವ್ಯಕ್ತಿನ ಆರಿಸಿದರು. ರಾಘವ್ ಚಡ್ಡ ಕಾರ್ಪೊರೇಟ್ ವಲಯದಿಂದ ಬಂದು ಹುಡುಗರವರು. ಆ ಹುಡುಗರಿಗೆ ಏನು ನಾಲೆಜ್, ಸಾಕಷ್ಟು ಮಾತಾಡ್ತಿರ್ಬೋದು, ಬುದ್ಧಿವಂತರಿದ್ದಾರೆ, ಎಲ್ಲ ಅದಾರ. ರಾಘವ್ ಚಡ್ಡ ಆಯಿತು, ಅವ್ರ ಜೊತೆ 5-6 ಜನ ಎಲ್ಲ ಕಾರ್ಪೊರೇಟ್ ವಲಯದಲ್ಲಿ ಬೆಳೆದು ಬಂದಂಥವ್ರು. ಅವ್ರು ರೈತರ ಸಮಸ್ಯೆ ಏನು ಗೊತ್ತಾಗೋದು. ಅಂಥವ್ರನ್ನ ಕೇಜ್ರಿವಾಲ್ರು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು. ಅವ್ರು ಏನು ಮಾಡಿದ್ರು ಇವತ್ತು? ಮತ್ತು BJP ಸಿಗೋದು ಹೋಗಿಬಿಟ್ರು, ಕಾರ್ಪೊರೇಟ್ಗಳು ಹೋಗಿಬಿಟ್ರು. ಆ ದಿಶೆಯಲ್ಲಿ ಇಡೀ ರೈತ ಸಮುದಾಯ ಕೂಡ್ಕೊಂಡು ಕುಂತು ಚರ್ಚೆ ಮಾಡಿ ಯಾರಪ್ಪ ನಮಗೆ ಈ ಭಾಗದಲ್ಲಿ ಯಾರು ಅದಾರ ಯೋಗ್ಯರ ಅವ್ರಿಗೆ ಮತ ಹಾಕಬೇಕು. ನಮ್ಮ ರೈತ ಸಂಘದ ಪರವಾಗಿ, ನಮ್ಮ ಹಿಂದುಳಿದವ್ರ ಪರವಾಗಿ, ಬಿಲ್ ಸಮುದಾಯದ ಪರವಾಗಿ ಅಲ್ಲಿ ಯೋಗ್ಯರು ಯಾರ್ದಾರ ಆಯ್ಕೆ ಮಾಡೋದು. ಜಾತಿ ಧರ್ಮ ಮತ ಆಗಿದ್ದ ನೋಡ್ಲಾರ್ದ ಅವ್ರು ನಿಲ್ಲಿಸೋದು, ಅವ್ರನ್ನ ಆಯ್ಕೆ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಆಗಬೇಕಾಗಿದ್ದಾರೆ.